ಯಜಮಾನ್ರೆ, ಹೇಗಿದ್ದೀರಾ ಯಜಮಾನ್ರೆ? ಕಷ್ಟ ಆಗ್ತಿದ್ಯಾ? ನೋವಾಗ್ತಿದ್ಯಾ? ಹುಷಾರು ಯಜಮಾನ್ರೆ. ನೈನಿ, ನೀನು ಬಂದಿದ ತಕ್ಷಣ ಮದುವೆಲಿ ಯಾಕೆ ಆ ರೀತಿ ಮಾಡಿದ್ರಿ ಅಂತ ನನ್ನನ್ನು ಕೇಳ್ತೀಯ ಅನ್ಕೊಂಡೆ. ಅದರ ಬಗ್ಗೆ ಏನೋ ಯಾಕೆ ಮಾತಾಡ್ತಿಲ್ಲ ನೈನಿ? ಅದು ಮುಗ್ದು ಹೋಯ್ತು, ಮದುವೆ ಮುರಿದು ಹೋಯ್ತು. ಈಗ ಅದ್ರ ಬಗ್ಗೆ ಮಾತಾಡಿ ನಿಮ್ಮ ಕಷ್ಟ ಕೊಡಕ್ಕೆ ನನಗಿಷ್ಟ ಇಲ್ಲ ಯಜಮಾನ್ರೆ. ನೈನಿ, ನೀನು ತುಂಬ ತೊಂದರೆ ಅನುಭವಿಸಿರ್ತೀಯ ಅಲ್ವಾ ನೈನಿ? ಎಲ್ಲರ ಕಣ್ಣಿಗೂ ಗುರಿಯಾಗಿರ್ತೀಯ. ಅದು ನಿಜನ ಕನ್ಸ? ಏನ್ ನಡೀತಿದ್ಯೋ ಅಂತ ಅರ್ಥ ಆಗದೆ ಕನ್ಫ್ಯೂಸ್ ಆಗಿರ್ತೀಯ. ಹೌದು ಯಜಮಾನ್ರೆ, ಅಮ್ಮವರು ನನಗೆ ಕಾಣಿಸ್ತಾರೆ. ಅದನ್ನ ನನ್ನ ಅದೃಷ್ಟ ಅನ್ಕೊಂಡಿದ್ದೆ. ಈಗ ನನಗ್ ಕಾಣಿಸಿದ್ರ ಬದಲು ನಿಮಗ್ ಕಾಣಿಸಿದ್ರು. ಅದನ್ನ ನಿಮ್ಮ ಅದೃಷ್ಟ ಅನ್ಕೊಂಡಿದ್ದೀನಿ. ನನ್ನಿಂದ ದೂರ ಆಗಿದ್ದಾರೆ ಅಂತ ಬೇಜಾರಾಗ್ತಿದೆ. ಆದ್ರೆ ಅಮ್ಮವರು ನಿಮಗ್ ಕಾಣಿಸ್ಕೊಂಡಾಗ ನೀವ್ ಬಿದ್ದು ತಲೆ ಗಾಯ ಮಾಡ್ಕೊಂಡ್ರಿ. ಆ ರಕ್ತ ನೋಡಿ ನಂಗೆ ಎದೆ ಹೊಡೆದೋಯ್ತು. ಹೆತ್ತ ತಾಯಿ ಅವರು ಎಷ್ಟು ನೋವು ಅನುಭವಿಸಿರ್ತಾರೋ. ಅಮ್ಮ ಬಂದಿದ್ದಿದ್ರೆ ನೀನು ಹೇಳ್ದಾಗೆ ಖಂಡಿತವಾಗ್ಲೂ ನೊಂದ್ಕೊಂಡಿರೋರು. ಅವ್ರು ಬಂದಿದ್ರು ಅಂತ ತಾನೇ ನೀವು ಅಮ್ಮ ಅಮ್ಮ ಅಂತ ಕರೆದ್ರಲ್ಲ, ಮಾತಾಡಿದ್ರಲ್ಲ. ಪ್ರಶ್ನೆ ಕೇಳ್ತಾ ಬಿದ್ದು ಹೋದ್ರಲ್ಲ. ಅಮ್ಮ 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 ಹೋಗ್ಬಿಡಿಮ್ಮ, ಅಮ್ಮ ಹೋಗ್ಬಿಡಿಮ್ಮ ಪ್ಲೀಸ್. ಈ ಮದುವೆ ಮಾಡ್ಕೊಳ್ಳೋದು ನಿಮಗಿಷ್ಟ ಇಲ್ಲ ಅಂದ್ರೆ ನಾನು ಮಾಡ್ಕೊಳ್ಳೋದಮ್ಮ. ಅಮ್ಮ ನೀನು ಎಷ್ಟು ಅಮಾಯಕಿ ನೈನಿ. ನಮ್ಮಮ್ಮ ಕಾಣಿಸಿದ್ರೆ ಅವ್ರ ಹತ್ರಕ್ಕೆ ಓಡೋಗಿ ಅವ್ರ ಭುಜದ ಮೇಲೆ ತಲೆ ಇಟ್ಟು ಗಟ್ಟಿಯಾಗಿ ಹಿಡ್ಕೊಂಡು ಯಾಕಮ್ಮ ನನ್ನನ್ನು ಬಿಟ್ಟು ಹೋಗ್ಬಿಟ್ರಿ ಅಂತ ಕೇಳ್ತಿರ್ಲಿಲ್ವಾ ಹೇಳು? ನಿನ್ನ ನೆನಪುಗಳು, ನೀವು ತೋರಿಸಿದ ಪ್ರೀತಿ, ನೀವು ಬೆಳೆಸಿದ ರೀತಿ, ಅವೆಲ್ಲ ನೆನಪಕ್ಕೆ ಬರ್ತಿದೆ ನನಗೆ. ಕ್ಷಣ ಕ್ಷಣಕ್ಕೂ ನೀವು ನೆನಪಾಗ್ತಿದ್ದೀರಾ ಅಮ್ಮ ಅಂತ ಹೇಳ್ತಿರ್ಲಿಲ್ವಾ ಹೇಳು? ಅಮ್ಮ, ನಿಮ್ಮ ಮಗ ಅಮ್ಮ, ನಿಮ್ಮ ಸೊಸೆ ಅಂತ ಆರತಿ ಮಾಡಿ ಮನೆ ಒಳಗಡೆ ಹೆಜ್ಜೆ ಇಡೋ ಹಾಗೆ ಮಾಡಿದ ನನ್ನ ಹೆಂಡತಿ ನೈನಿ. ನಿನ್ನ ಮಗನ ಮತ್ತೆ ಮದುಮಗನಾಗಿ ಮಾಡಿ ಮತ್ತೆ ನನ್ನ ಹಣೆಗೆ ಬಾಸಿಂಗ ಕಟ್ಟಿದಾಳೆ ನೋಡಮ್ಮ ಅಂತ ತೋರಿಸ್ತಿದ್ದೆ ಅಲ್ವಾ ನೈನಿ? ಅಂದ್ರೆ ಅಂದ್ರೆ ಯಜಮಾನ್ರೆ, ಅಮ್ಮವರು ನಿಮ್ಗೆ ಕಾಣಿಸ್ಲಿಲ್ಲ ನೈನಿ, ಕಾಣಿಸ್ಲಿಲ್ಲ. ಎಲ್ರ ಮುಂದೆ ಸುಳ್ಳು ಹೇಳ್ದೆ.
ನನಗೆ ಬುದ್ಧಿ ಬಂದಾಗಿಂದ ಯಾವತ್ತು ಸುಳ್ಳು ಹೇಳ್ದಿರೋ ನಾನು ಇವತ್ತು ಕೇವಲ ನಿನಗೋಸ್ಕರ ಸುಳ್ಳು ಹೇಳ್ದೆ. ಓನ್ಲಿ ಫಾರ್ ಯು. ಯಾಕೋ ಗೊತ್ತಿಲ್ಲ, ಮೊದಲೆಲ್ಲ ನಿನ್ ಮೇಲೆ ತುಂಬಾ ತುಂಬಾ ಕೋಪ ಇರ್ತಿತ್ತು. ನನ್ ಪರ್ಮಿಷನ್ ಇಲ್ದೆ ನನ್ನ ಲೈಫಿಗೆ ಬಂದ್ಬಿಟ್ಟೆ ಅಂತ, ನಮ್ಮ ಮನೆ ಒಳಗೆ ಬಂದ್ಬಿಟ್ಟೆ ಅಂತ. ಬಟ್ ಯಾವತ್ತು ನನಗ್ ನಿನ್ನಲ್ಲಿ ಸ್ವಾರ್ಥನೇ ಕಾಣಿಸ್ಲಿಲ್ಲ. ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀಯ, ನಾನು ಚೆನ್ನಾಗಿರ್ಬೇಕು, ನನಗೇನು ಆಗ್ಬಾರ್ದು ಅಂತ. ಆ ದೇವರಲ್ಲಿ ನೀನು ಪ್ರತಿದಿನ ಪ್ರಾರ್ಥನೆ ಮಾಡ್ತಿರ್ತೀಯ. ನನ್ನಿಂದ ದೂರ ಆದಮ್ಮನ್ನ ನನ್ನನ್ನು ಹತ್ರ ಮಾಡಿದೆ. ನೈನಿ, ಈ ಮದುವೆ ನಿಂತು ಹೋಗ್ಬೇಕು ಅಂತ ನೀನು ಅಪಾದ ಹೊರಿಸೋ ವಿಷಯಗಳು ನಿಜನ ಸುಳ್ಳ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನೀನು ಮಾಡೋ ಪ್ರಯತ್ನ ಫಲಿಸ್ಬೇಕು ಅನ್ನಿಸ್ತಿತ್ತು, ನೀನು ಗೆಲ್ಲಬೇಕು ಅನ್ನಿಸ್ತಿತ್ತು. ಗೆಲ್ತೀಯ ಅನ್ಕೊಂಡೆ, ಆದರೆ ಕೊನೆ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತ ಅರ್ಥ ಆಗದೆ ನೀನು ಆ ರೀತಿ ಮಾತಾಡದೆ ನಿಂತಿದ್ದಾಗ ನಾನು ಡಿಸೈಡ್ ಮಾಡಿದೆ, ಯಜಮಾನ್ರೆ, ಇದು ಜಾಸ್ಮಿನ್ ಕುತ್ತಿಗೆಗೆ ಕಟ್ಬೇಕಾಗಿತ್ತು ತಾಳಿ. ಮದುವೆ ನಿಂತೋಯ್ತು, ಇನ್ನ ನನಗಿದು ಬೇಕಾಗಿಲ್ಲ. ನನಗೋಸ್ಕರ ನೀವು ಸುಳ್ಳು ಹೇಳಿದ್ರ, ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ರ ಯಜಮಾನ್ರೆ? ನೈನಿ, ನಾನಷ್ಟು ಸುಲಭವಾಗಿ ಯಾರನ್ನೂ ನಂಬೋದಿಲ್ಲ. ಒಂದು ವೇಳೆ ನಂಬಿದ್ರೆ ಪ್ರಾಣ ಹೋಗೋವರೆಗೂ ಬಿಡೋದಿಲ್ಲ. ನಿನ್ನ ಹಣೆಗಿಟ್ಟು ಕುಂಕುಮ, ನಿನ್ನ ಕುತ್ತಿಗೆ ಕಟ್ಟಿದ ತಾಳಿ, ಇದನ್ನೇ ನೀನು ಆಸ್ತಿಯಾಗಿ ಭಾವಿಸಿ ನನ್ನನ್ನು ಕಾಪಾಡಬೇಕು ಅಂತ ತುಂಬ ಕಷ್ಟಪಡ್ತಿದ್ದೆ. ನೀನು ನಿನ್ನಂಥ ಅಮಾಯಕಿನ ಎಲ್ಲರೂ ಮನೇಲಿ ಬೈತಿದ್ರು ಕೂಡ, ಅವಮಾನಿಸ್ತಿದ್ರು ಕೂಡ, ನೀನು ಧೈರ್ಯವಾಗಿ ನಿಂತಿದ್ದೆ. ಅದಿಷ್ಟ ಆಯ್ತು ನೈನಿ. ನೈನಿ, ನೀನು ಮಾಡ್ತಿರೋ ಈ ಯುದ್ಧದಲ್ಲಿ ನೀನು ಪೂರ್ತಿಯಾಗಿ ಗೆಲ್ಲಬೇಕು ಅಂದರೆ ಎಲ್ಲದಕ್ಕೂ ರೆಡಿಯಾಗಿರಬೇಕು, ನನ್ನ ಜೊತೆಲೇ ಇರಬೇಕು. ಅದಕ್ಕೆ ನೀನು ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಮ್ಮ ಕಾಣಿಸಿದ್ರು ಅಂತ ಸುಳ್ಳು ಹೇಳಿ ನೀನು ನನ್ನ ಹೆಂಡತಿಯಾಗಿ ಇನ್ನೂ ಹತ್ರ ಮಾಡಿಕೊಂಡೆ. ನಿನ್ನ ಹೋರಾಟಕ್ಕೆ
ನನ್ನ ಸಹಕಾರ ನಿನಗೆ ಯಾವಾಗಲೂ ಇರುತ್ತೆ. ಸೆಂಟಿಮೆಂಟ್ಸ್ನೇ ನಮ್ಮದೇ ಇರೋ ನಾನು ನಿನ್ನ ಸೆಂಟಿಮೆಂಟ್ಸ್ನ ಗೌರವಿಸ್ತೀನಿ. ನಿನ್ನ ಗೆಲುವಿಗೋಸ್ಕರ ಕಾಯ್ತಿರ್ತೀನಿ. ಥ್ಯಾಂಕ್ಸ್ ಯಜಮಾನ್ರೆ. ಇದೇನು ಇಷ್ಟು ಆರಾಮಾಗಿ ಬರ್ತಾ ಇದ್ದಾಳೆ? ರಿಬ್ಬನ್ ಕಟ್ ಮಾಡಕ್ ಬರೋಳ್ ಥರ ಕಾಣಿಸ್ತಾ ಇದ್ದಾಳೆ. ಹೆಲೋ ಆಂಟಿ. ಹಾಯ್, ಹೌ ಡು ಯು ಡೂ ಅಂತ ಪರಿಚಯ ಮಾಡ್ಕೊಳ್ಳೋ ಟೈಮ್ ಅಲ್ಲ ಇದು. ವಿಶಾಲ್ಗೆ ಹೀಗಾಗಿದೆ ಅಂತ ನೋವಾಗ್ಲಿ ಟೆನ್ಷನ್ ಆಗ್ಲಿ ಸ್ವಲ್ಪನೂ ಇಲ್ವಾ? ಆಂಟಿ, ನಾನೇನಾದ್ರೂ ಮೇಕಪ್ ಹಾಕೊಂಬಂದೆ ಏನೋ? ಫೇಸ್ ಡಲ್ಲಾಗಿಲ್ವಾ? ನೈನಿ ಹಾಸ್ಪಿಟಲ್ಗೆ ಹೇಗ್ ಬಂದ್ಲು ಗೊತ್ತಾ? ಸುನಾಮಿ ಅಲೆಗಳು ಬರೋವಾಗ ಅದನ್ನ ತಡೆಯಕ್ಕಾಗಲ್ಲ ಅಂತ ಗೊತ್ತಾದ್ರೆ ನಾವೆಷ್ಟು ಆತಂಕ ಪಡ್ತೀವೋ ಅಷ್ಟು ಎಮೋಷನಲ್ ಆಗಿ ಇಲ್ಲಿಗೆ ಬಂದ್ಲು ನೈನಿ. ನಾನು ಕುತ್ತಿಗೆಗಿನ್ನೂ ತಾಳಿನೇ ಕಟ್ಟಿಲ್ಲ, ಅಷ್ಟು ಬೇಗ ಯಾಕೆ ಅಳಬೇಕು ಅನ್ಕೊಂಡ್ಯಾ? ಅಯ್ಯೋ, ಹಾಗೇನೂ ಇಲ್ಲ ಆಂಟಿ. ನಾನು ಹತ್ರ ನಿಮಗೆ ಯಾರು ಧೈರ್ಯ ಹೇಳ್ತಾರೆ ಹೇಳಿ? ಮದುವೆ ನಿಂತು ಹೋಯ್ತು ಅನ್ನೋ ಕೋಪದಲ್ಲಿ ಮನೆಗೆ ಹೋದೆ. ಆದರೆ ವಿಶಾಲ್ ಹೇಗಿದನೋ ಏನೋ ಅಂತ ತುಂಬಾ ನೊಂದ್ಕೊಂಡೆ. ಮತ್ತೆ ಅಲ್ಲಿ ಒಂದು ನಿಮಿಷನೂ ನನಗಿರೋಕ್ಕಾಗಲಿಲ್ಲ. ಇಲ್ಲೂ ಇರೋಕ್ಕಾಗಲ್ಲ, ಯಾಕಂದ್ರೆ ವಿಶಾಲ್ ಬ್ರೋ ನೈನಿ ನೈನಿ ಅಂತ ಕನ್ವರ್ಸ್ತಾನೆ ಎಚ್ಚರಾಗಿದ್ದಾನೆ. ನೈನಿ ವಿಶಾಲ್ ಹತ್ರ ಹೋದ್ಮೇಲೆ BP ಕೂಡ ಕಂಟ್ರೋಲ್ಗೆ ಬಂತು ಅಂತ ನರ್ಸ್ಗಳು ಹೇಳಿದ್ರು. ನೀನು ಎಮೋಷನಲ್ ಆಗಿ ವಿಶಾಲ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ ಜಾಸ್ಮಿನ್. ನನ್ನ ಫೀಲಿಂಗ್ಸ್ನ ಕೂಡ ಎಕ್ಸ್ಪ್ರೆಸ್ ಮಾಡಬಾರ್ದ ಅಂಕಲ್? ಅದು ಹಾಗಲ್ಲಮ್ಮ, ತಲೆಗೆ ಆಪರೇಷನ್ ಆಗಿದೆಯಲ್ಲ, ಸ್ಟ್ರೆಸ್ ಆಗದೆ ಇರೋ ಹಾಗೆ ನೋಡ್ಕೊಳಕ್ ಹೇಳಿದ್ದಾರೆ ಡಾಕ್ಟರ್. ನೀನು ತಲೆನೋವು ಆಗಬಾರ್ದು ಅಂತಾನೆ ಅದರ ಅರ್ಥ. ಏಯ್, ಯಾಕೆ ವಿಕ್ರಾಂತ್ ಹಾಗೆ ಹೇಳ್ತಾ ಇದ್ಯಾ? ಪಾಪ ಅವಳಿಗೆ ಬೇಜಾರಾಗತ್ತೆ. ತುಂಬಾನೇ ರೇಗಿಸ್ತಾ ಇದ್ದೀರಾ. ನನ್ನ ಕೆಲಸ ಆಗಬೇಕು ಅಂತ ನಾನು ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಎಲ್ರಿಗೂ ಒಂದು ಗತಿ ಕಾಣಿಸ್ತಾ ಇದೆ. ಜಾಸ್ಮಿನ್, ನೀನ್ ಬಾ. ವಿಶಾಲ್ನ ನೋಡ್ದೆ ನೀನ್ ಎಷ್ಟೊತ್ತು ಅಂತ ಇರ್ತೀಯಾ? ಬಾ. ಜಗದೀಶ್, ನಿನ್ನ ತಂಗಿಗೆ ಬಾಲ ಬೆಳೆದಿದೆ ಕಣೋ, ಅದನ್ನ ಸ್ವಲ್ಪ ಕತ್ತರಿಸ್ಬೇಕು. ಕೊಂಬುನ ಸ್ವಲ್ಪ ಟ್ರಿಮ್ ಮಾಡಬೇಕು ಡ್ಯಾಡ್. ಯಾಕೆ ನೇನಿ ನಾನು ಕೊಟ್ಟ ತಾಳಿನ ಸೀರೆಲ್ ಹಾಗಿಟ್ಕೊಂಡಿದ್ಯಾ? ಹೀಗಿಟ್ಕೊಂಡ್ರೆ
ಬಚ್ಚಿಟ್ಕೊಂಡ್ ಹಾಗಲ್ಲ ಯಜಮಾನ್ರೆ. ಅದು ಯಾಕಂದ್ರೆ ಬಿದ್ದು ಹೋಗೋದು, ಇನ್ನೊಬ್ರ ಕೈ ಸೇರೋದು ಆಗ್ಬಾರ್ದು ಅಂತ. ಹೋಗ್ಲಿ ಬಿಡು, ಅದಿನ್ನ ನನ್ನ ಕೈಗೂ ಸಿಗಲ್ಲ. ಆ ನಿಜ ಹೇಳ್ತೇನೆ, ನನ್ಗೋಸ್ಕರ ನನ್ನ ನಂಬಿಕೆನ ಉಳ್ಸಕ್ಕೋಸ್ಕರ ರಕ್ತಾನೇ ಹರಿಸ್ತೀರಾ ಯಜಮಾನ್ರೆ? ಆ ವಿಷಯಕ್ಕೆ ಬಂದ್ರೆ ನೀನ್ ನನ್ನ ಎಷ್ಟು ಸಲ ಕಾಪಾಡಿದೀಯ ನೈನಿ. ಆದ್ರೆ ನನ್ನಂತ ಓದ್ ಬರ್ದಿರೋ ಹಳ್ಳಿ ಗುಗ್ಗುಗೋಸ್ಕರ ನೀವಿಂಥ ಕೆಲಸ ಮಾಡಿದ್ರಾ? ಇಂಥ ಕೆಲಸ ಮಾಡಿದ್ರ ಅಂದ್ರೆ ಏನ್ ಮಾಡ್ದ ನನ್ನ ಅಳಿಯ? ಹೇಳು ವಿಶ್, ಇವಳಿಗೋಸ್ಕರ ಏನ್ ಮಾಡ್ದೆ? ಅದೇ ಸರ್ಜರಿ ಆಗಿರೋ ನನ್ನನ್ನು ವಿಚಾರಿಸ್ತೇನೆ. ನೈನಿನ್ ಯಾಕೆ ಪಾಯಿಂಟ್ ಔಟ್ ಮಾಡ್ತಿದ್ರ ನೀವು? ನಿನ್ಗೆ ಪ್ರಜ್ಞೆ ಬಂದಾಗ ನಮ್ಮನ್ನ ಬಾ ಅಂತ ಕರೀಲಿಲ್ವಲ್ಲ ವೇಶ್? ನೈನಿ ನೈನಿ ಅಂತ ರಾಮ ಸೀತೆನ ಕನ್ವರ್ಸ್ದ ಹಾಗೆ ಇವಳನ್ ಕನ್ವರ್ಸದ್ಯಲ್ಲ. ನೈನಿ, ನಾನು ನಿನ್ನನ್ನು ಕನ್ವರ್ಸ್ತಿದ್ನ? ಹೌದು ಯಜಮಾನ್ರೆ, ನಿಮ್ಗಿನ್ನೂ ಪೂರ್ತಿ ಪ್ರಜ್ಞೆ ಬಂದಿರಲಿಲ್ಲ. ಆಗ ನನ್ನ ನೋಡಬೇಕು ಅಂದ್ರಿ. ನಾನು ನಿಮ್ಮ ಮುಂದೆ ಬಂದ್ಮೇಲೇನೆ ನೀವು ಕಣ್ ತೆಗ್ದಿದ್ದು. ಪ್ರಜ್ಞೆ ಇಲ್ದಾಗ್ಲೂ ನೈನಿನ್ ಕನ್ವರ್ಸಿದಾನೆ ಅಂದ್ರೆ ವಿಶಾಲ್ಗೆ ನೈನಿ ಅಂದ್ರೆ ತುಂಬಾ ಇಷ್ಟ ಇರಬೇಕು. ಹೆತ್ತ ತಾಯಿನೋ ಕಡೆ ಪಕ್ಷ ಸಾಕು ತಾಯಿ ತಿಲೋತ್ತಮ ಅತ್ತಿಗೆನ ಕೂಡ ನೀನು ನೋಡ್ಬೇಕು ಅನ್ಲಿಲ್ಲ ಅಂದ್ರೆ ಈ ಸಂಬಂಧ ಎಲ್ಲಿವರೆಗೂ ಹೋಗಿದೆ ಅಂತ ಅರ್ಥ ಮಾಡ್ಕೋಬಹುದು. ಅತ್ತೆ, ನೋಡಿದ್ಯಾ, ಇವಳು ನೋಡ್ತಿದ್ರೆ ಇವಳಿಗೆ ಎಷ್ಟು ಕೊಬ್ಬಿದೆ ಅಂತ ಗೊತ್ತಾಗತ್ತೆ. ಅಯ್ಯೋ, ಹಾಗೇನಿಲ್ಲ ಅಮ್ಮೋರೆ. ಇಲ್ಲ ಅಂತ ಹೇಳ್ಬೇಡ. ಮನೇಲಿ ಅಷ್ಟು ಜನ ಇದ್ರು ನಿನ್ನನ್ನೇ ಕನ್ವರ್ಸ್ದ ಅನ್ನೋ ಕೊಬ್ಬು ನಿನ್ಗಿಲ್ವಾ? ಅದಿರ್ಲಿ ಬಿಡು, ನಿನ್ಗೋಸ್ಕರ ವಿಶ್ ಏನ್ ಮಾಡ್ದ ಅಂತ ಹೇಳು. ಅತ್ತೆ, ಪರವಾಗಿಲ್ಲ ಬಿಡಿ. ಅದ್ ಹೇಗ್ ಬಿಡಕ್ಕಾಗತ್ತೆ ವೇಶ್? ಏಯ್, ನೀನ್ ಹೇಳೆ. ಮದುವೆಯಲ್ಲಿ ನಾನು ನಾಟಕ ಮಾಡಿದ ವಿಷಯ ಹೇಳಿದ್ರೆ ನಿನ್ನ ಮನೆಯಿಂದ ಓಡಿಸ್ಬಿಡ್ತಾರೆ ನೈನಿ. ಫಸ್ಟ್ ಟೈಮ್ ನೀನು ನಿಜ ಹೇಳಬಾರ್ದು ಅಂತ ಬಯಸ್ತಾ ಇದ್ದೀನಿ. ನನ್ನ ಹೃದಯನೋ ಅದನ್ನೇ ಬಯಸ್ತಿದೆ. ಪ್ಲೀಸ್ ನೈನಿ, ಪ್ಲೀಸ್ ಮ್ಯಾನೇಜ್ ಮಾಡು, ಹೇಗಾದರೂ ಮ್ಯಾನೇಜ್ ಮಾಡು. ನೀನು ಸುಳ್ಳು ಹೇಳು. ಪ್ರಜ್ಞೆ ಇಲ್ಲದೇ ಇದ್ದಾಗಲೂ ನನ್ನ ಹೆಸರು ಕನ್ವರ್ಸಿದ್ದಾರೆ ಅಂದರೆ ಅದೇ ನನಗೆ ದೊಡ್ಡ ವಿಷಯ ಅಲ್ವಾ ಅಮ್ಮೋರೆ? ಹಳ್ಳಿಯಿಂದ ಬಂದಿದ್ದೀನಿ, ಓದಕ್ಕೆ ಬರಲ್ಲ, ಕೆಲಸದವಳಾಗಿದ್ದೀನಿ. ನನಗೆ ಅಂತ ಗುರ್ತಿಸ್ಕೊಳಕ್ಕೆ ಏನೂ ಇಲ್ಲ. ಅಂಥದ್ರಲ್ಲಿ ಯಜಮಾನ್ರು ಈ ಪರಿಸ್ಥಿತಿಲಿ ಕೂಡ ನನ್ನನ್ನೇ ನೆನೆಸ್ಕೊಂಡಿದ್ದಾರೆ. ಅವ್ರಿಗೆ ನಾನು ಸೇವೆ ಮಾಡೋ ಅವಕಾಶನ ತಾಯಿ ಕರುಣಿಸಿದಾಳೆ. ಇದಕ್ಕಿಂತ ಭಾಗ್ಯ ಇನ್ನೇನಿದೆ ಅಮ್ಮವ್ರೆ? ಅಂದ್ರೆ ನನ್ಗೋಸ್ಕರ ಯಜಮಾನ್ರು ಅದೆಷ್ಟೋ ಮಾಡ್ದ ಹಾಗೆ ಅಲ್ವಾ ಅಮ್ಮೋರೆ? ಪರವಾಗಿಲ್ವೇ, ಅಂತೂ ಇಂತೂ ಹೇಗೋ ಮ್ಯಾನೇಜ್ ಮಾಡ್ದಿಯಲ್ಲ. ಏನ್ ವೇಶ್, ಅವಳು
ಅವಳಿಗೆ ಈ ಅವಕಾಶ ಕೊಟ್ಟಿದ್ಯಾ ಸರಿ. ಜಾಸ್ಮಿನ್ಗೆ ಏನ್ ಮಾಡಿದ್ಯಾ? ನೀನು ಮಂಟಪದಲ್ಲಿ ಬಿದ್ದು ಹೋಗಿದ್ರಿಂದ ಇವಳು ಮದ್ವೆನೇ ನಿಂತೋಯ್ತು. ಜನ ಏನ್ ಮಾತಾಡ್ಕೋತಾರೆ ಗೊತ್ತಾ? ಇವಳು ಮದ್ವೆನೇ ಅಲ್ವಾ ನಿಂತು ಹೋಗಿದ್ದು ಅಂತ ಒಬ್ಬೊಬ್ರು ಒಂದೊಂದು ಮಾತಾಡೋಕ್ ಶುರು ಮಾಡ್ತಾರೆ. ನಿನ್ಗೋಸ್ಕರ ಜಾಸ್ಮಿನ್ ಹುಚ್ಚಿ ತರ ಹಾಸ್ಪಿಟಲ್ ಓಡ್ಕೊಂಡ್ ಬಂದ್ರೆ ನೀನ್ ಮಾತ್ರ ಅವಳನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ಯಾ. ಇದೇ ಒಳ್ಳೆ ಚಾನ್ಸ್ ಜೆಸ್ಸಿ, ಯೂಸ್ ಮಾಡ್ಕೋ. ಏನ್ ಮಾಡೋದು ಆಂಟಿ, ನನ್ನ ಹಣೆ ಬರಹನೇ ಹೀಗಿದೆ. ಕೆಲ್ಸದವಳ ಮೇಲೆ ತೋರಿಸೋ ಅಷ್ಟು ಕಾಳಜಿ ಕೂಡ ನನ್ನ ಮೇಲೆ ತೋರಿಸಿಲ್ಲ. ತಾಯಿನ ಕಳ್ಕೊಂಡಿರೋಳು ನಾನು. ಹಾಸಿನಿ ಅಕ್ಕ ಹೇಳ್ದ ಹಾಗೆ ಮದ್ವೆ ಮಂಟಪದಲ್ಲಿ ಮದ್ವೆ ನಿಂತೋದ್ರೆ ನಾನು ನೇಣು ಹಾಕೋಬೇಕಿತ್ತು. ನಾನು ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ಸತ್ರ ಚೆನ್ನಾಗಿರ್ತಿತ್ತು. ಜಾಸ್ಮಿನ್, ಜಾಸ್ಮಿನ್ ಅಳ್ಬೇಡ. ಜಾಸ್ಮಿನ್ ಪ್ಲೀಸ್. ಜಾಸ್ಮಿನ್ ರಿಲ್ಯಾಕ್ಸ್, ಅಳ್ಬೇಡ. ಸುಮ್ಮನೆ ಇರು ಜಾಸ್ಮಿನ್. ಸುಮ್ಮನೆ ಇರು. ಸಣ್ಣ ಮಕ್ಕಳ ತರ ಅಳ್ತಿದ್ಯಲ್ಲ, ಸುಮ್ಮನೆ ಇರು. ನೋಡು ವೇಶ್, ಪಾಪ ಜಾಸ್ಮಿನ್ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಅಯ್ಯೋ, ಸರ್, ನಿಮಗೆ ಕೆಲವು ಟೆಸ್ಟ್ಗಳು ಮಾಡಬೇಕು. ಯಾ ಓಕೆ ಅತ್ತೆ, ಈಗಲಾದರೂ ನನ್ನ ಜೊತೆ ಬರ್ತೀರಾ ಬರಲ್ವಾ? ಯಾಕೆ ಬರಲ್ಲ ವೇಶ್, ಬರ್ತೀನಿ. ಜಾಸ್ಮಿನ್ ಜಸ್ಟ್ 5 minutes. ವಿಶ್ನ ಟೆಸ್ಟ್ ಕರ್ಕೊಂಡು ಹೋಗಿ ಬರ್ತೀನಿ. ಬಾ ವೇಶ್, ನಿಧಾನಕ್ಕೆ. ನನ್ನ ಮದ್ವೆ ನಿಂತು ಹೋಯ್ತು ಅಂತ, ನೀನ್ ಗೆದ್ದೆ ಅಂತ ಖುಷಿ ಪಡಬೇಡ ನೈನಿ. ಗೆಲುವಂತೂ ಸಿಕ್ಕಿದೆ, ಒಳ್ಳೇದಕ್ಕೆ ನ್ಯಾಯ ಸಿಕ್ಕಿದೆ. ಓ, ಫಿಕ್ಸ್ ಆಗ್ಬಿಟ್ಟಿದ್ಯಾ? ಆಟ ಆಗ್ಲೇ ಮುಗ್ದು ಹೋಗಿದೆ ಅನ್ಕೋಬೇಡ. ಈಗಷ್ಟೇ ಶುರುವಾಗಿದೆ. ಮುಂದೆ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಆಟ ಅಲ್ಲ ಅಮ್ಮೋರೆ, ಇದನ್ನ ಯುದ್ಧ ಅನ್ಬೇಕು. ಐ ಸಿ. ಅಂದ್ರೆ ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ನೀನು ಸಿದ್ಧ ಅಂತಿದ್ಯಾ? ನಾನು ವಿಶಾಲಾಕ್ಷಮ್ಮ ತಾಯಿ ಮಗಳು, ನೀನು ತಾಯಿ ಇಲ್ದಿರೋ ಮಗಳು. ವ್ಯತ್ಯಾಸ ಇದೆ. ಅಬ್ಬಬ್ಬಾ ಅಂದ್ರೆ ನೀ ನನ್ಗೇನ್ ಮಾಡ್ತೀಯಾ? ನಾನು ಕಣ್ ತಪ್ಸಕ್ ನೋಡ್ತೀಯಾ? ಯಾಕಂದ್ರೆ ನಾನು ನಿನಗೆ ಅಡ್ಡಿಯಾಗಿರೋವರೆಗೂ ನನ್ನ ಗಂಡನ ತಲೆ ಮೇಲಿರೋ ಕೂದಲನ್ ಕೂಡ ನೀನು ವೆರಿ ಇಂಟ್ರೆಸ್ಟಿಂಗ್. ತನ್ನ ದೇಹದಲ್ಲಿರೋ ಮಾಂಸದ ರುಚಿ ಹೇಗಿದೆ ನೋಡು ಅಂತ ಜಿಂಕೆ ಮರಿ ಹುಲಿ ಮುಂದೆ ಬಂದು ಕೇಳ್ಕೊಂಡಂಗಾಯ್ತು. ಐ ಲೈಕ್ ಇಟ್.
ನೀನ್ ಹುಲಿ ಆಗಿದ್ರೆ ಭಯ ಪಡ್ತಿದ್ ನೀನು. ನನ್ನ ದೃಷ್ಟಿಲಿ ನೀನು ನಾನು ಹೆಣ್ಮಗಳು ಕೂಡ ಅಲ್ಲ. ಏಯ್ ನಿನ್ನ ನಿನ್ನ ಬೆದರಿಸೋದ್ರಿಂದ ಕೆಲಸ ಆಗಲ್ಲ ಅಮ್ಮೋರೆ. ನಿನ್ ತಂದೆ ಗುಣನೇ ನಿನಗೆ ಬಂದಿದ್ರೆ ಆ ವಕೀಲರ ಬುದ್ಧಿನ ಸ್ವಲ್ಪ ಉಪಯೋಗಿಸು. ಅಳಿಸ್ಬೇಕು ಅವಮಾನಿಸ್ಬೇಕು ಅಂತ ಚಿಕ್ಕ ಮಕ್ಕಳ ಆಟನ ಆಡಬೇಡ. ಒಂದೇ ನನ್ನನ್ನು ಸಾಯಿಸೋಕ್ ಪ್ರಯತ್ನ ಮಾಡು. ಹೌದು, ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನನ್ನು ಸಾಯಿಸ್ದೆ ನನ್ನಿಂದ ವಿಶಾಲ್ ಯಜಮಾನ್ರನ್ನ ಈ ಜನ್ಮದಲ್ಲಿ ದೂರ ಮಾಡೋಕ್ಕಾಗಲ್ಲ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಾನು ನನ್ನ ಗಂಡಂಗೆ ಹೆಂಡತಿ ಮಾತ್ರ ಅಲ್ಲ, ರಕ್ಷಾ ಕವಚ ಕೂಡ. ನನ್ನ ವಿಶಾಲ್ ಯಜಮಾನ್ರನ್ನ ಮುಟ್ಟಬೇಕಂದ್ರೂ ಕೂಡ ನನ್ನ ಶವನ ದಾಟ್ ಹೋಗ್ಬೇಕು. ಚಾಲೆಂಜ್ ಮಾಡ್ತಿದ್ಯಾ? ಮಾಡು. ನಿನ್ನನ್ನು ಸಾಯಿಸಲ್ಲ. ಒಂದೇ ದಿನದಲ್ಲಿ, ಬರೀ ಒಂದೇ ದಿನದಲ್ಲಿ ನಿನ್ನ ವಿಶಾಲಿಂದ ದೂರ ಮಾಡದೆ ಹೋದ್ರೆ ಅವಾಗ ಮಾತಾಡು. ಒಂದೇ ಒಂದ್ ದಿನ ಟೈಮ್ ಸಾಕು. ಏನ್ ಮಾಡ್ತೀನೋ ನೋಡು. ಆ ರಾಕ್ಷಸಿ ಜಾಸ್ಮಿನ್ ನನ್ನಿಂದ ಯಜಮಾನ್ರನ್ನ ಹೇಗೆ ದೂರ ಮಾಡ್ತಾಳೆ? ಇನ್ನೇನು ಕುತಂತ್ರ ಮಾಡಬೇಕು ಅಂತಿದ್ದಾಳೋ ನನಗೊಂದು ಅರ್ಥ ಆಗ್ತಿಲ್ವಲ್ಲ. ದೊಡ್ಡಯಜಮಾನ್ರೆ, ಯಜಮಾನ್ರಿಗೆ ಪ್ರಜ್ಞೆ ಬಂದಿದೆ, ಹೋಗಿ ಮಾತಾಡ್ಸಿ. ನನ್ನ ಮಗನ ಹತ್ರ ಮಾತಾಡೋದು ಏನೂ ಇಲ್ಲ ನೈನಿ. ನಿನ್ನ ಹತ್ರನೇ ಮಾತಾಡಬೇಕು. ನಿನಗೊಂದು ಪ್ರಶ್ನೆ ಕೇಳಬೇಕು. ಏನದು ಹೇಳಿ. ಮನುಷ್ಯ ರೂಪದಲ್ಲಿದ್ರು ಯಾರಿಗೂ ಇಲ್ಲದೇ ಇರುವಂಥ ಶಕ್ತಿ ಒಂದು ನಿನಗಿದೆಯಮ್ಮ. ಮುಂದಾಗೋವಂಥ ಅಪಾಯಗಳು ನಿನಗೆ ಗೊತ್ತಾಗುತ್ತೆ. ಆದರೆ ವಿಶಾಲ್ಗೆ ಹೀಗಾಗುತ್ತೆ ಅಂತ ನಿನಗೆ ಯಾಕಮ್ಮ ಗೊತ್ತಾಗ್ಲಿಲ್ಲ? ಅಂದ್ರೆ ಅಮ್ನೋರ್ ಕೊಟ್ಟಿರುವಂಥ ಆ ಶಕ್ತಿನ ನೀನೀಗ ಕಳ್ಕೊಂಡ್ಬಿಟ್ಟಿದ್ಯೇನಮ್ಮ. ನಿನ್ನ ಗಂಡನ ಕಾಪಾಡ್ಕೊಳ್ಳೋದಕ್ಕೆ ರಕ್ಷಾ ಕವಚ ಆಗಿರ್ತೀನಿ ಅಂತ ಹೇಳಿದ್ ನೀನು. ವಿಶಾಲ್ ಕೆಳಗಡೆ ಬಿದ್ದು ಹೋಗಿ ತಲೆಯಿಂದ ರಕ್ತ ಬರ್ತಿದ್ರು ನೋಡ್ಕೊಂಡು ಸುಮ್ಮನೆ ಇದ್ದೆ. ಆ ಗಂಡಾಂತರನ ನಿನ್ನಿಂದ ತಪ್ಸೋಕ್ಕಾಗ್ಲಿಲ್ವಾ ನೈನಿ? ನೈನಿ ಹೇಳಮ್ಮ. ಯಜಮಾನ್ರು ನನ್ನ ಉಳಿಸ್ಕೊಳ್ಳೋಕ್ಕೆ ಅಂತಾನೆ ಹೀಗೆಲ್ಲ ಮಾಡಿದ್ದಾರೆ ಅಂತ ನಿಮಗೆ ಹೇಗೆ ಹೇಳಿ ದೊಡ್ಡಯಜಮಾನ್ರೆ? ಯಾಕಮ್ಮ ಮೌನವಾಗಿದೆಯಾ? ಮಾತಾಡಮ್ಮ. ನನ್ನ ಹತ್ರ ಯಾವುದೇ ನಿಜಾನಾಗ್ಲಿ ಗುಟ್ಟನ್ನಾಗ್ಲಿ ನೀನು ಮುಚ್ಚಿಡಲ್ಲ. ನನ್ನ ಮಗನ ಕಾಪಾಡೋ ರಕ್ಷಾ ಕವಚ ನೀನು. ಈ ಥರ ಕೈ ಚೆಲ್ಲಿ ಸೋಲೊಪ್ಕೊಂಡು ಹೊರಟೋಗ್ಬೇಡಮ್ಮ. ಅನ್ಯಾಯದ ವಿರುದ್ಧ
ನಾನು ಯಾವಾಗಲೂ ಹೋರಾಟ ಮಾಡ್ತಾನೆ ಇರ್ತೀನಿ. ಹಾಗಾದ್ರೆ ಸಾಯ್ತೀನಿ ಹೊರತು ಸೋಲಲ್ಲ. ಪ್ರಾಣ ಹೋಗೋ ಸಮಯದಲ್ಲೂ ನನ್ನವ್ರನ್ನ ಕಾಪಾಡೇ ಹೋಗ್ತೀನಿ. ದೇವ್ರು ಕೊಡದೇ ಇರೋ ಧೈರ್ಯನ ನನ್ನ ಸೊಸೆ ಕೊಡ್ತಾ ಇದ್ದಾಳೆ ಅನ್ನೋ ನಂಬಿಕೆಯಿಂದ ನಾನಿದ್ದೇನಮ್ಮ. ಆದ್ರೆ ಈ ಸಲ ಯಾಕೆ ಹೀಗೆ ನಡೀತಮ್ಮ? ಬರೋ ಅಪಾಯನ ಪ್ರತಿ ಸಲ ನಾನು ನೋಡ್ತೀನಿ ಯಜಮಾನ್ರೆ. ಗಾಯತ್ರಿ ಅಮ್ಮವ್ರು ಕೂಡ ನನ್ನ ಮಗನ್ನ ಕಾಪಾಡು ಅಂತ ಕೇಳ್ಕೊಂಡ್ರು. ಆದ್ರೆ ಈ ಸಲ ಯಜಮಾನ್ರೆ ನನ್ನ ಗಂಡನೇ ನನ್ನನ್ನು ಕಾಪಾಡ್ಬಿಟ್ರು ಗೊತ್ತಾ, ಕಾಪಾಡ್ಬಿಟ್ರು. ಏನಮ್ಮ ನೀನು ಹೇಳ್ತಿರೋದು? ಅವನು ಆಸ್ಪತ್ರೆ ಪಾಲಾಗಿದ್ದಾನೆ. ಅವನು ನಿನ್ನನ್ನು ಹೇಗೆ ಕಾಪಾಡ್ತಾನಮ್ಮ? ನೀನು ಯಾವ ಅಪಾಯದಲ್ಲಿದ್ಯಾ? ಅಬೇನಮ್ಮ, ನಿನ್ನ ಶಕ್ತಿಗಳೇನಾಯ್ತು? ನೈನಿ, ಹೇಳಮ್ಮ ಪ್ಲೀಸ್. ಅಮ್ಮನವ್ರು ಕೊಟ್ಟಿರೋ ಶಕ್ತಿ ನನ್ನ ಹತ್ರನೇ ಇದೆ ಯಜಮಾನ್ರೆ. ನನಗೆ ಭವಿಷ್ಯದ ಬಗ್ಗೆ ಗೊತ್ತಾಗೋದ್ರಿಂದಾನೇ ಇನ್ನೂ ನನಗೆ ಬೆಲೆ ಇದೆ. ಇಲ್ಲ ಅಂದಿದ್ರೆ ನಿಮ್ಗಂತೂ ನನ್ನ ಹತ್ರ ಏನ್ ಕೆಲಸ ಇರುತ್ತೆ? ನನ್ನ ಆ ಮನೇಲಿ ಇರಕ್ಕೂ ಬಿಡ್ತಿರ್ಲಿಲ್ಲ ಅಲ್ವಾ? ಆ ಥರ ಹೇಳ್ಬೇಡಮ್ಮ. ನನ್ನಂಥ ವಯಸ್ಸಾದವನಿಗೆ ನೀನು ಮಾತಿಂದ ಚುಚ್ಚಬೇಡಮ್ಮ. ಈಗಾಗಲೇ ನಿನಗೆ ಅನ್ಯಾಯ ಮಾಡಿದ್ದೀನಿ ಅನ್ನೋ ನೋವಿಂದ ಕುಗ್ಗು ಹೋಗಿದ್ದೀನಿ. ನಯನಿ, ನೀನು ನಮ್ಮನೆ ಕೆಲಸದವಳಲ್ಲ, ನಮ್ಮನೆ ಸೊಸೆನಮ್ಮ. ನಿನ್ನನ್ನು ಕೇಳಾಗ ನೋಡಿದ್ರೆ ಇನ್ನಷ್ಟು ಪಾಪ ನನಗೆ ಅಂಟ್ಕೊಳ್ಳುತ್ತಮ್ಮ. ಆಗಿದೇನೋ ಆಗೋಯ್ತು. ಇನ್ನೊಂದು ಸಲ ನನ್ನ ಮಗನಿಗೆ ಏನೂ ಅಪಾಯ ಆಗದಿದ್ದ ಹಾಗೆ ನೀನೇ ನೋಡ್ಕೋಬೇಕು ನೈನಿ, ಪ್ಲೀಸ್. ಇದು ನನ್ನ ಸ್ವಾರ್ಥ ಅನ್ಕೋ. ಸ್ವಾರ್ಥನೇ. ದೊಡ್ಡ ಯಜಮಾನ್ರೆ, ಸ್ವಾರ್ಥನ ಹೇಗೆ ತ್ಯಾಗ ಮಾಡಬೇಕು ಅಂತ ಯಜಮಾನ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ನಮಗ್ ನಷ್ಟ ಆದ್ರೂ ಸರಿ, ಇನ್ನೊಬ್ರಿಗೆ ಒಳ್ಳೇದು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಆ ಕೃತಜ್ಞತೆಯಿಂದಾನೆ ನಿಮ್ಮೆಲ್ರಿಗೂ ಸೇವೆ ಮಾಡಿಕೊಂಡು ಇದ್ಬಿಡ್ತೀನಿ. ನಿನ್ ಮುಂದೆ ನಾನು ಯಾವಾಗಲೂ ಚಿಕ್ಕವನೇ ತಾಯಿ, ಚಿಕ್ಕವನೇ. It's okay. It's okay, sir. ವಿಶಾಲ್, ಒಂದು 2 minutes ಮಾತಾಡ್ಬೋದಾ? ಯಾ, ಶೋರ್. ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗಲೇ ತೀರ್ಕೊಂಡ್ರು. ಆರೋಗ್ಯ ಚೆನ್ನಾಗಿರ್ಲಿಲ್ಲ ಅಂತಲ್ಲ, ಅಪಾಯದಿಂದನೂ ಅವ್ರು ಸಾಯಲಿಲ್ಲ. ಕೇವಲ 10 ಜನಗಳ ಮುಂದೆ ಅವ್ರಿಗೆ ಅವಮಾನ ಆಯಿತು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರು. ಐ ಆಮ್ ರಿಯಲಿ ಸಾರಿ.
ಟು ಹಿಯರ್ ದಿಸ್. ಅವತ್ತಿಂದ ನಮ್ಮ ತಂದೆನೇ ನಮ್ಮನ್ನ ಚೆನ್ನಾಗಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ರು. ಅವರು ಫಾರಿನಲ್ಲಿದ್ರು. ಅವ್ರ ಬ್ಲೆಸ್ಸಿಂಗ್ಸ್ ಇರುತ್ತೆ ಅಂತ, ಜಶ್ವಂತಣ್ಣ ಜೊತೆಲೇ ಇರ್ತಾನೆ ಅಂತ ನಿಮ್ಮ ಜೊತೆ ಮದುವೆ ಆಗೋಕೆ ಓಕೆ ಅಂದ್ರು. ಆದ್ರೆ ಆದ್ರೆ ಮದುವೆ ನಿಂತು ಹೋಯ್ತು. ಎಲ್ರ ಮುಂದೆ ನನಗೆ ಅವಮಾನ ಆಯಿತು. ಇವಾಗ ನನಗೆ ನಮ್ಮ ಅಮ್ಮನೇ ನೆನಪಾಗ್ತಾ ಇದ್ದಾರೆ ವಿಶಾಲ್. ಬದುಕ್ಬೇಕು ಅನ್ನಿಸ್ತಿಲ್ಲ. ಜಾಸ್ಮಿನ್, ಮದುವೆ ನಿಂತೋದ್ರೆ ಜೀವನನೇ ಮುಗ್ದೋದಂಗಲ್ಲ. ಆದ್ರೆ ಹೊಸ ಜೀವನ ಮದ್ವೆಯಿಂದಾನೇ ಶುರುವಾಗುತ್ತೆ ಅಂತಾರಲ್ವಾ. ಮದುವೆ ಮಂಟಪದಲ್ಲಿ ಮದುವೆ ನಿಂತೋದ್ರೆ ಆ ಮದುಮಗಳನ್ನ ಎಲ್ರೂ ದೃಷ್ಟಿ ಬೊಮ್ಮೆ ಥರ ನೋಡ್ತಾರೆ. ಇಷ್ಟು ಅವಮಾನದಿಂದ ನಾನು ಬದುಕಕ್ಕಾಗಲ್ಲ ಅನ್ಸುತ್ತೆ ವಿಶಾಲ್. ಸಿ ಜಾಸ್ಮಿನ್, ನಿನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ಯಾ. ನಾನು ಒಳ್ಳೇದೇ ಆಗಿದೆ ಅಂತೀನಿ. ಅದು ಹೇಗೆ? ಯಾ, ನೀನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ಮೇಲೆ ನನ್ನ ಕೆಳಗೆ ಬಿದ್ದೋಗಿ ನನ್ನ ಪ್ರಾಣ ಹೋಗಿದ್ದಿದ್ರೆ ನೀನು ವಿಧವೆ ಆಗ್ತಿದ್ದೆ. ವಿಧವೆ ಯಾಕಾಗ್ತೀನಿ ವಿಶಾಲ್? ಕಟ್ಟಿರೋ ತಾಳಿ ಬಿದ್ದೋದ್ರು, ಇಟ್ಟಿರೋ ಕುಂಕುಮ ಅಳ್ಸೋದ್ರು, ಆಸ್ತಿ ನನ್ನ ಕೈ ಸೇರೋವರೆಗೂ ನಾನು ನಿನ್ನ ಕೈ ಹಿಡಿತೀನಿ. ನೀನು ಸತ್ತೋದ್ಮೇಲೆ ಇದೇ ಕೈಯಿಂದ ಮಣ್ಣು ಹಾಕ್ತೀನಿ ಅಷ್ಟೇ. ಅದಕ್ಕೂ ಹೆಚ್ಚಾಗಿ ಇನ್ನೇನು ಯೋಚನೆ ಮಾಡ್ತೀನಿ ವಿಶಾಲ್? ನನ್ನ ಬಗ್ಗೆ ತಿಳ್ಕೊಳ್ದೆ ನನ್ನ ಮೇಲೆ ಕರುಣೆ ತೋರಿಸ್ತಿದ್ಯಾ? ನೀನು ನಿಮ್ಮಣ್ಣ ನನ್ನನ್ನು ಸಾಯಿಸಕ್ಕೆ ನೋಡ್ತಿದ್ದೀರಾ ಅಂತ ನೈನಿ ಅಪ್ಪದ ಹೊರಿಸಿದ್ಲು. ಅವಳ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ಐ ಆಮ್ ರಿಯಲಿ ವೆರಿ 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 ಸಾರಿ. ಅಷ್ಟೇನಾ? ನೈನಿ ತಪ್ಪನ ಗೊತ್ತಿಸಲ್ವಾ? ಜಾಸ್ಮಿನ್, ಅವಳದು ಅನುಮಾನ. ಅವಳೊಬ್ಳು ಅಮಾಯಕಿ ಅನ್ನೋದು ನಿನಗೂ ಗೊತ್ತು. ಬಿಟ್ಬಿಡು ಜಾಸ್ಮಿನ್. ಆಕ್ಚುಲಿ ನಾನಂತೂ ನಿನ್ನನ್ನು ಬಿಟ್ಟಿಲ್ವಲ್ಲ. ಅಂದ್ರೆ ನನ್ನನ್ನ ಐ ಮೀನ್, ನನ್ನಿಂದಾಗಿ ಅನ್ಯಾಯ ಗುರಿಯಾಗಿರೋ ಹೆಣ್ಣು ನೀನು. ನಿನ್ನ ಹಾಗೆ ಬಿಟ್ಬಿಡ್ತೀನಾ? ಆಗಿರೋದಕ್ಕೆ ನಿನಗೆ ನಷ್ಟ ಪರಿಹಾರ ಸಲ್ಲಿಸಬೇಕು. ಖಂಡಿತವಾಗ್ಲೂ ಸಲ್ಲಿಸ್ತೀನಿ. ಬಟ್ ಐ ರಿಯಲಿ ನೀಡ್ ಸಮ್ ಟೈಮ್. ಟೇಕ್ ಯು ಓನ್ ಟೈಮ್ ವಿಶಾಲ್. ನೀವು ನನ್ನನ್ನು ನೆನಪಲ್ಲಿಟ್ಕೊಂಡ್ರೆ ಸಾಕು. ಶೋರ್. ನಿನ್ ಮೇಲೆ ಕರುಣೆ ಬರೋ ಥರ ಚೆನ್ನಾಗೇ ನಾಟಕ ಮಾಡಿದೆ ಜೆಸ್ಸಿ. ಈಗ ಹೂವಲ್ಲಿ ನೈನಿನೇ ವಿಷ ಹಾಕಿ ನನ್ನನ್ನು ಸಾಯಿಸೋಕೆ ಟ್ರೈ ಮಾಡಿದಳಂತ ಪ್ರೂವ್ ಮಾಡಿದ್ರೆ ಸಾಕು, ಅವಳು ಸಿಕ್ ಹಾಕೋತಾಳೆ. ಜಾಸ್ಮಿನ್, ಇನ್ನೇನು ಯೋಚನೆ ಮಾಡಬೇಡ, ಹೋಗು. ಓಕೆ ವಿಶಾಲ್, ಓಕೆ ಬಾಯ್. ಯು ಟೇಕ್ ಕೇರ್. ಟೇಕ್ ಕೇರ್.
ಅಲ್ಲಿ ನೋಡು ವಿಕ್ರಾಂತ್, ಏನಜ್ಜಿ? ಬರ್ತಾ ಇರೋದು ನಮ್ ನೈನಿ ಏನೋ. ಹಾ ಹೌದು ಅದ್ಗೆ. ಹೇಯ್, ಅತ್ತಿಗೆ ಅಂತ ನನ್ನನ್ನ ಯಾಕೆ ಕರಿತೀಯೋ? ಸಾರಿ ನೈನೇ ಅದಕ್ಕೆ ಈ ತರ ರೆಡ್ ರೋಸ್ ಬೊಕ್ಕೆ ತರ್ತಿರೋದು ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟೆ. ಅಮ್ಮ, ಗಾಬರಿ ಆಗುವಂಥದ್ದು ಏನೂ ಇಲ್ಲ, ಟೆನ್ಷನ್ ಕೊಡದೆ ಯಾರಾಗ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಮೊದ್ಲೇ ನೈನಿನ್ ನೋಡು. ಏನಮ್ಮ, ನೀನು ಬೊಕ್ಕೆ ತಗೊಂಡ್ ಬಂದ್ಯಾ? ಹೌದು ದೊಡ್ಡಜ್ಮಾನ್ರೆ, ಆಸ್ಪತ್ರೆಯಲ್ಲಿರೋರ್ಗೆ ಗುಲಾಬಿ ಹೂ ತಂದ್ಕೊಟ್ರೆ ಬೇಗ ಹುಷಾರಾಗ್ತಾರೆ ಅಂತ ಮಾತಾಡೋದನ್ನ ಕೇಳಿಸ್ಕೊಂಡೆ. ಹೌದು, ಇದಕ್ಕೆ ದುಡ್ಡೆಲ್ಲಿತ್ತು? ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ದೆ ನಾನು, ಆದ್ರೆ ಅವರೇ ಪರವಾಗಿಲ್ಲ ಅಂತ ಕೊಡ್ಸಿದ್ರು. ಪರವಾಗಿಲ್ಲ ಸರ್, ತನ್ನ ಗಂಡ ಬೇಗ ಹುಷಾರಾಗ್ಲಿ ಅಂತ ತುಂಬಾ ಹೊತ್ತು ದೇವ್ರ ಹತ್ರ ಬೇಡ್ಕೋತಿದ್ಲು ಸರ್. ಅವಳ ಇನ್ನೋಸೆನ್ಸ್ ಇಷ್ಟ ಆಗಿ ಕೊಡಿಸ್ದೆ. ಥ್ಯಾಂಕ್ ಯು ಅಮ್ಮ. ಒಂದ್ ನಿಮಿಷ ತಾಳಿ, ನಾನೇ ಹೇಳ್ತೀನಿ ಅವ್ರಿಗೆ.